ತಲೆ ಹೇಳ್ಕೊಂಡ್ರೆ ಮಗನು ಗಾಡಿ ಕೂತ ನಿಂತಿದ್ರೆ ಹುಡುಗರು ಸೈಕಲ್ ನೀನಾಯ್ತು ಅವನ ಜಗಳ ನನ್ನ ಗಾಡಿ ಮೇಲೆ ಕೊಡ್ತೀನಿ ನೋಡಿ ನನಗೆಲ್ಲ ಏಟಾಗೈತು ಏನು ಮಾಡೋಣ ಮಾಡ್ತೀನಿ ಗಂಡು ತರ ಹೋಗ್ಬೇಡಲೇ ಗಂಡು. ನನ್ನ ಮೇಲೆ 4-5 ಬಾರಿ ಹತ್ಯೆ ಮಾಡೋ ಕಾರ್ ಗುದ್ದಕ್ಕೆ ಟವೆ ತಂಬಿಟ್ಟು ಅಲ್ಲಿಂದ ತಪ್ಸ್ಕೊಂಡು ಹೋಗ್ಬೇಕಂದ್ರೆ ಕಲ್ಲುಗಳು ಚಿಕ್ಕ ಕಲ್ಲುಗಳು ಬೀಸ್ತಾ ಇದ್ರು. ಸುಳ್ಳು ಕಂಪ್ಲೇಂಟ್ಗಳು ಹಾಕೋದು, ಹುಡುಗಿನಿಗೆ ಒಂದು ಕೇಸ್ಗಳು ಹಾಕ್ಸೋದು, ಮತ್ತು SC/ST ಅಲ್ದಿರ SC/ST ಅಂತ ಹೇಳ್ಕೊಂಡು ಹೊರಡೋದು. ನಾನು ಏನು ಮಾಡೋಕ್ಕಾಗಲ್ಲ, ನಾನು ದುಡ್ಡಿದೆ, ನಾನು ಕೋರ್ಟ್ನ ಜಡ್ಜ್ನೇ ಕೊಂಡ್ಕೊಂಡ್ಬಿಡ್ತೀನಿ, ಪೊಲೀಸನ್ನು ಕೊಂಡ್ಕೊಂಡ್ಬಿಡ್ತೀನಿ ಹೇಳ್ತಾರೆ. RTI ಕಾರ್ಯಕರ್ತನಿಂದ ಬೆದರಿಕೆ ಹಾಗೂ ಕೊಲೆ ಯತ್ನ ಆರೋಪ. ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೆಳತೂರು ಕಾಲೋನಿಯಲ್ಲಿ ಘಟನೆ. ಜನವರಿ 28ನೇ ತಾರೀಕು ಕೇಸ್ ವಿಚಾರವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಾರು ಹತ್ತಿಸಲು ಯತ್ನ. ಶ್ರೀನಿವಾಸ್ ಮತ್ತು ಸ್ನೇಹಿತನ ಮೇಲೆ RTI ಕಾರ್ಯಕರ್ತ ಬೆಳತೂರು ಪರಮೇಶ್ ಎಂಬಾತ ಕಾರು ಹತ್ತಿಸಿದ ಆರೋಪ. ಜೊತೆಗೆ ಸಾರ್ವಜನಿಕವಾಗಿ ಕಲ್ಲು ತೂರಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪ. ಕಾರು ಹತ್ತಿಸಿ ಕೊಲೆ ಯತ್ನ ನಡೆಸಿದ್ದಲ್ಲದೆ ಶ್ರೀನಿವಾಸ್ಗೆ ಬೆದರಿಕೆ ಹಾಕಿದ ಆರೋಪ. ಈ ಬಗ್ಗೆ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ ಶ್ರೀನಿವಾಸ್. ದೂರಿನ ಹಿನ್ನೆಲೆ ಆರೋಪಿ ಬೆಳತೂರು ಪರಮೇಶ್ ಎಂಬಾತನನ್ನ ಬಂಧಿಸಿದ ಕಾಡುಗೋಡಿ ಪೊಲೀಸರು. ಪರಮೇಶನ್ ಅವರು ನನ್ನ ಮೇಲೆ ಪದೇ ಹಲ್ಲೆ ಮಾಡೋದು, ನಮ್ಮ ಫ್ಯಾಮಿಲಿ ಮೇಲೆ, ನಮ್ಮ ತಮ್ಮನ ಮೇಲೆ ಹಲ್ಲೆ ಮಾಡಿದ್ರು. ಮುಂಚೆ FIR ಮಾಡಿದ್ರೆ ಅದಾದಮೇಲೆ ಅದರಿಂದ ಕೋಪಗೊಂಡ ಪರಮೇಶ್ ಅವರು ನಾನು ಸಪೋರ್ಟ್ ಮಾಡಿದೆ ಅಂದ್ಬಿಟ್ಟು ನನ್ನ ಮೇಲೆ ಮೊನ್ನೆ ಕಾರಲ್ಲಿ ಮದುವೆಗೆ ಹೋಗ್ಬೇಕಂದ್ರೆ ಕಾರಲ್ಲಿ ಹೋಗ್ತಿರ್ಬೇಕಂದ್ರೆ ಕಾರ್ ತಗೊಂಬಂದು ಏಕೈಕ ಗುದ್ದಿ ನನ್ನ ಮೇಲೆ 4-5 ಬಾರಿ ಹತ್ಯೆ ಮಾಡೋ ಕಾರ್ ಗುದ್ದಕ್ಕೆ ಟವೆ ತಂಬಿಟ್ಟು ಅಲ್ಲಿಂದ ತಪ್ಸ್ಕೊಂಡು ಹೋಗ್ಬೇಕಂದ್ರೆ ಕಲ್ಲುಗಳು ಚಿಕ್ಕ ಕಲ್ಲುಗಳು ಬೀಸ್ಬಿಟ್ಟು ನೀನು ಕೊಲೆ ಮಾಡಾಕ್ತೀನಿ ಹಂಗೆಲ್ಲ ಇದು ಮಾಡ್ತಾಯಿದ್ರು. ಆವತ್ತಿಂದ ಅವರು ತಲೆ ಮಾಡಿಸ್ಕೊಂಡು ಓಡ್ತಾಯಿದ್ರು. ನಮ್ಮ ಕಾಡು ಸ್ಟೇಷನ್ ಅವರು ಇನ್ಫಾರ್ಮ್ ಮಾಡಿದೆ. ಅವರು ಇಮಿಡಿಯೇಟ್ಲಿ ಅವ್ನು ಅರೆಸ್ಟ್ ಮಾಡಿ ಇವತ್ತು ಜೈಸಿಗೆ ಹಾಕಿದ್ದಾರೆ. ನಮ್ಮ ಕಾಡು ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಕೇಸಲ್ಲಿ ಅವ್ರು ಇದೇ ರೀತಿ ಬೇರೆ ಸ್ಕ್ಯಾಮ್ಗಳು ಮಾಡ್ತಾಯಿದ್ದಾರೆ. ಸುಳ್ಳು ಕಂಪ್ಲೇಂಟ್ಗಳು ಹಾಕೋದು, ಹುಡುಗಿನಿಗೆ ಒಂದು ಕೇಸ್ಗಳು ಹಾಕ್ಸೋದು, ಮತ್ತು SC/ST ಅಲ್ದಿರ SC/ST ಅಂತ ಹೇಳ್ಕೊಂಡು ಹೊರಡೋದು, ಮತ್ತು ಸರ್ಕಾರ ಅನುದಾನಗಳು ಮಿಸ್ಯೂಸ್ ಮಾಡೋದೆಲ್ಲ ಮಾಡ್ತಿದ್ದಾರೆ. ಅದು ದಾಖಲೆಗಳು ಸಮೇತ ಮುಂದಿನ ದಿನಗಳು ನಾನು ಬಿಡುಗಡೆ ಮಾಡ್ತೀನಿ. ಬೆದರಿಕೆ ಹಾಕೋದು, ನಾನು ರೌಡಿ ಶೀಟ್ರು, ನಾನು ಏನು ಮಾಡೋಕ್ಕಾಗಲ್ಲ, ನಾನು ದುಡ್ಡಿದೆ, ನಾನು ಕೋರ್ಟ್ನ ಜಡ್ಜ್ನೇ ಕೊಂಡ್ಕೊಂಡ್ಬಿಡ್ತೀನಿ, ಪೊಲೀಸನ್ನು ಕೊಂಡ್ಕೊಂಡ್ಬಿಡ್ತೀನಿ ಹೇಳ್ತಾರೆ. ಅದೇ ನಮ್ಮ ಪೊಲೀಸರು ಅದಕ್ಕೆ ಯಾವುದೇ ರೀತಿ ಬಗ್ಗಿಲ್ಲ. ಅವ್ರು ಇಮಿಡಿಯೇಟ್ ತಗೊಂಬಂದು ಅರೆಸ್ಟ್ ಮಾಡಿದ್ದಾರೆ. ನಾನು ಅದರಿಂದ ನಮ್ಮ ಕಾವಟಿ ಸ್ಟೇಷನ್ ಪೊಲೀಸ್ ಅಧಿಕಾರಿಗಳಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಕಾನೂನು ಎಲ್ಲರಿಗೂ ಒಂದೇ ಅನ್ನೋದನ್ನು ಈ ಮುಖಾಂತರ ಕಾವಟಿ ಠಾಣೆಯ ಪೊಲೀಸವರು ತಿಳಿಸ್ಕೊಟ್ಟಿದ್ದಾರೆ. ಅದು ನಂಗೆ ತುಂಬ ಸಂತೋಷ ಆಗಿದೆ. ಅವ್ನು ಈ ರೀತಿ ಇದೇ ಥರ ನ್ಯಾಯ ಎಲ್ಲರಿಗೂ ಸಿಗಬೇಕಂತ ಕೇಳ್ಕೊತೀನಿ. ಸರ್, ಇದು ಗಲಾಟೆ ನಮಗೆ ಒಂದು 6 ತಿಂಗಳೇ ನಡೀತಾ ಇದೆ ಸರ್. ನಾನು ಯಾವುದೋ ಅವ್ರ ಮೇಲೆ ಚೆಕ್ ಬೌನ್ಸ್ ಹಾಕಿದ್ರೆ ಅದರಿಂದ ಅವ್ರು ಸಪೋರ್ಟ್ ಮಾಡಿಕೊಂಡು ನನ್ನ ಮೇಲೆ ಅಲ್ಲೇ ಚೆಕ್ ಬೌನ್ಸ್ ವಾಪಸ್ ಇಸ್ಕೊಳಕ್ಕೋಸ್ಕರ ಈ ಥರ ಹಲ್ಲೆಗಳು ಮಾಡ್ತಿದ್ದಾರೆ ಅವರು. ಅವ್ರಿಗೂ ನಮ್ಗೆ ಯಾವ ರೀತಿ ಸಂಬಂಧ ಇಲ್ಲ, ಅವ್ರಿಗೂ ನಮ್ಗೆ ಪರಿಚಯ ಏನೂ ಇಲ್ಲ. ನಮ್ಮದು ಕೆಲಸ ಮಾಡ್ತಾಯಿದ್ರು ಅವರು. ಚೆಕ್ ಬಂದ್ಬಿಟ್ಟು ನಾವು ಅವ್ರು ಕೊಟ್ಟಿರೋದು ನಮಗೆ ದುಡ್ಡು ತಗೊಂಡಿದ್ರು ಅವಾಗ. ಅದ್ರ ಬದಲು ದುಡ್ಡು ಕೇಳಿದವಾಗ ನೀವು ಚೆಕ್ ಕೊಡ್ತೀನಿ ಹಾಕ್ಕೊಳ್ರಿ ಆಮೇಲೆ ಅಂತ ಹೇಳಿದ್ರು. ಚೆಕ್ ಕೊಟ್ಟಿದ್ರು. ಚೆಕ್ ಕೇಳಿದವಾಗ ಬೌನ್ಸ್ ಆಯಿತು. ನಾವು ನೋಟಿಸ್ ಕೊಟ್ಟರೆ ನೋಟಿಸ್ ರೆಸ್ಪಾಂಡ್ ಮಾಡಿಲ್ಲ. ಆಮೇಲೆ ಕೇಸ್ ಹಾಕಿದೆ ಕೋರ್ಟಲ್ಲಿ. ಕೇಸ್ ನೋಟಿಸ್ ಹೋಯಿತು. ನೋಟಿಸ್ ಹೋದ್ಮೇಲೆ ಕೇಸ್ ನಡೀತೈತೆ. ಅದು ಇವಾಗ ಮನೆ ನ್ಯಾಯಾಲಯದಲ್ಲಿ ಒಂದು 8 ಲಕ್ಷದ 6 ಲಕ್ಷದ ಟೋಟಲ್ 14 ಲಕ್ಷ ದುಡ್ಡು ಸರ್. ಕೆಲಸ ಮಾಡ್ತಾಯಿದ್ರು. ಒಂದೇ ಊರು ಪಕ್ಕದವರು. ನಮಗೂ ಅವ್ರಿಗೆ ಸ್ವಲ್ಪ ದೂರ ಆದಿದೆ. ಅದರಿಂದ ನಂಬಿಕೆ ಮೇಲೆ ಕೊಟ್ಟಿದ್ರು. ನಮಗೆ ಎಲ್ಲ ಊರೆಲ್ಲ ಪರಿಚಯ ಇತ್ತು. ಮನೆ ಕಟ್ಟಕ್ಕೆ ಕೊಟ್ಟಿದ್ದು ಸರ್. ಅವರು 1.5 ವರ್ಷ ಕೆಲಸ ಮಾಡಿದ್ದಾರೆ. 3 ವರ್ಷದಿಂದ ಪರಿಚಯ ಇದ್ದಾರೆ ಅವರು. ನಮ್ಮ ಆಫೀಸಲ್ಲಿ 1.5 ವರ್ಷ ಕೆಲಸ ಮಾಡಿದ್ದಾರೆ. ನಮ್ಮದು ಸೈಬರ್ ಸೆಂಟ್ರು CS ಸೆಂಟರ್ ಅಂದ್ಬಿಟ್ಟು ಇದೆ. ಅದರಲ್ಲಿ ಬೇರೆ ವರ್ಕೆಲ್ಲ ಮಾಡ್ತೀರಿ. ಆ ವರ್ಕಲ್ಲಿ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ. ಆಧಾರದ್ದು ಎಲ್ಲ ಎಂಟರ್ಮೆಂಟ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿದ್ದೀನಿ. ಇದೆಲ್ಲ ದುಡ್ಡು ಕೊಟ್ಟೋದೆಲ್ಲ ದುಡ್ಡು ಟ್ರಾನ್ಸಾಕ್ಷನ್ ಎಲ್ಲ ಆನ್ಲೈನ್ ಮಾಡೋದು ಅದಿದೆ. ಬರ್ಕೊಟ್ಟಿದ್ದಾರೆ. ಚೆಕ್ಸ್ ಇದೆ, ಆಡಿಯೋಗಳಿದೆ, ಎಲ್ಲ ಇದೆ ನಮ್ಮದು ದಾಖಲೆಗಳೆಲ್ಲ. ಅವ್ರು ಮನೆ ಕಟ್ತಾಯಿದ್ದಾರೆ ಸರ್ ಊರಲ್ಲಿ. ಮನೆ ಕಟ್ಟಕ್ಕೆ ದುಡ್ಡು ತೊಗೊಂಡಿದ್ದಾರೆ. ಮತ್ತು ಅವರು ಗಂಡನ ಮೇಲೆ ಡೈವರ್ಸ್ ಕೇಸ್ ಹಾಕಿದ್ದಾರೆ. ಡೈವರ್ಸ್ ಆಗಿಲ್ಲ ಇನ್ನು ಅವ್ರಿಗೆ. ಗಂಡನ ಮೇಂಟೆನೆನ್ಸ್ ನಡೀತದೆ ಕನ್ನಡಲ್ಲಿ, ಅದಕ್ಕೂ ಹಾಕ್ಕೊಂಡಿದ್ದಾರೆ. ಮತ್ತು ಅವರ ಮನೆ ಫ್ಯಾಮಿಲಿ ಬೇರೆ ಮತ್ತು ಕೋಳಿ ಫಾರ್ಮ್ ನಡೆಸ್ತಾಯಿದ್ರು ಅವರು. 1 ವರ್ಷ ಕೋಳಿ ಫಾರ್ಮ್ ಲೀಸ್ಗೆ ಹಾಕ್ಕೊಂಡಿದ್ರು. ಅವಾಗೇ ನಾನು 6 ಲಕ್ಷ ಕೊಟ್ಟಿದ್ದೀನಿ. ಕೋಳಿ ಫಾರ್ಮ್ ಅಗ್ರಿಮೆಂಟ್ ಹಾಕೊಳಕ್ಕೆ ಕೋಳಿ ಬೇರೆ ವಿಚಾರಗಳ ಕೊಟ್ಟು ಮಾಡಿದ್ದೀನಿ. ಪರಮೇಶನ್ ಅವರು ರೌಡಿ ಶೀಟರ್ ಅಂತೆ. ನಮಗೂ ಗೊತ್ತಿಲ್ಲ ಅವರು. ನಾನು ರೌಡಿ ಅಂದ್ಬಿಟ್ಟು ನಮ್ಮ ತಮ್ಮನಿಂತಿ ಮೇಲೆ ಏನು ಗಲಾಟೆ ಮಾಡಿದ್ರು. ಅವ್ರು ಒಂದು ಕಾವಟಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಹಾಕಿದ್ರು. ಅದಾದಮೇಲೆ ಕೋಪ ಮಾಡ್ಕೊಂಬಿಟ್ಟು ನನ್ನ ಮೇಲೆ ಕಂಪ್ಲೇಂಟ್ ಹಾಕ್ತೀನಿ, ನಾನು ಯಾರು ಗೊತ್ತಾ ಅಂದ್ಬಿಟ್ಟು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಮೊನ್ನೆ ಗುದ್ದು ಸಾಯಿಸುತ್ತೀನಿ ಆಮೇಲೆ ಸುಮ್ಮನೆ ಎಲ್ಲರ ಮೇಲೆ ಎಲ್ಲದು ಸಿಕ್ಕದೆ ಅಲ್ಲಿ ಸುಪಾರಿಗಳು ಕೊಡೋದು. ನಂಗೆ ಕೈ ಎತ್ಬಿಟ್ಟು ಒಂದು 5 ಲಕ್ಷ, ಕಾಲು ಎತ್ಬಿಟ್ಟು 10 ಲಕ್ಷ ಅಂದ್ಬಿಟ್ಟು ಸುಪಾರಿಗಳು ಕೊಡ್ತಾರಂತೆ. ರೌಡಿಗಳಿಗೆಲ್ಲ ನನ್ನ ಮೇಲೆ ಸಾಯಿಸೋದಕ್ಕೆ, ನಮ್ಮ ಫ್ಯಾಮಿಲಿ ಸಾಯಿಸೋಕೆ ಸುಪಾರಿ ಕೊಡ್ತಾರಂತೆ. ನನಗೇನು ಕುಟುಂಬಕ್ಕೆ ನಮಗೇನು ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಕಾರಣ ಪರಮೇಶ್ ಮತ್ತು ಅವರ ಟೀಮು ಇದೆ. ಒಂದು ಟೀಮ್ ಕಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಟೀಮ್ ಅವರೇ ಕಾರಣ ಆಗ್ತಾರೆ.
ಸೊ ನನ್ನ ತಮ್ಮ ಮೇಲೆ ಸುಮ್ಮನೆ ನಾವು ಎಸ್ ಟಿ ಅಲ್ಲ ಅಂದ್ಬಿಟ್ಟು ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ. ನಾವು ಎಸ್ ಟಿ ನಾಯಕರು, ನಮ್ಮ ಸ್ವಂತ ಬೆಶೆಟ್ಟಿಯಲ್ಲಿ ಅಂತ ಮಾಸ್ತೀವಿ ಊರು ನಮ್ಮದು. ನಾವು ಇದೇ ಬೆಂಗಳೂರವರು, ಕರ್ನಾಟಕದವರೇ, ಅವರು ಆಂಧ್ರದವರು. ಇಲ್ಲಿ ವಲಸೆ ಅಂತ ಬಂದ್ಬಿಟ್ಟು ಇಲ್ಲಿ ಇದು ಮಾಡ್ತಾಯಿದ್ದಾರೆ. ನಮ್ಮ ತಮ್ಮನ ಸ್ಕೂಲ್ಗೆ ಹೋಗ್ಬಿಟ್ಟು ನಮ್ಮ ತಮ್ಮನ ಹೆಸರು ಹೇಳ್ಕೊಂಡು ನಮ್ಮ ತಮ್ಮ ಸಿಗ್ನೇಚರ್ ಮಾಡಿ ನಮ್ಮ ತಮ್ಮ ಸ್ಕೂಲ್ ದಾಖಲೆಗಳೆಲ್ಲ ತೊಗೊಂಬಂದು ಹೈಕೋರ್ಟಲ್ಲಿ ಸುಮ್ಮನೆ ಕೇಸ್ ಹಾಕಿದ್ದಾರೆ. ಕೇಸ್ ಹಾಕಿದ್ಮೇಲೆ ವಕಾಲತ್ತು ಹಾಕಿದೆ, ಅದಕ್ಕೂ ಬರ್ತಾ ಇಲ್ಲ ಅವರು. ಅದಾದಮೇಲೆ ಕೇಳಿದ್ರೆ ನಾನೇ ಅವರು ನಮ್ಮ ತಮ್ಮನ ಸಿಗ್ನೇಚರೇ ಫೋರ್ಜರಿ ಮಾಡಿದ್ದಾರೆ. ನಮ್ಮ ತಮ್ಮನೇ ನಾನೇ ಸ್ಟೂಡೆಂಟ್ ಅಂದ್ಬಿಟ್ಟು ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಸುಳ್ಳು ಕೇಸ್ಗಳು ಹಾಕೋದು, ನಮ್ಮ ಬೆದರಿಸೋದು, ಕೇಸ್ಗಳು ವಾಪಸ್ ಇಸ್ಕೊ ಅಂತ ಹೇಳೋದು ಮಾಡೋದು ಅವ್ರ ಉದ್ದೇಶ. ಸರ್ ಸರ್ಕಾರ ಅಂದರೆ ಅವ್ರಿಗೆ ಆಲ್ರೆಡಿ ಅವ್ರ 52 ಕೋಟಿ ಇದೆ ಅಂದ್ಬಿಟ್ಟು ಅವರೇ ಫೇಸ್ಬುಕ್ಕಲ್ಲಿ ಹಾಕೊಂಡು ಓಡ್ತಾರೆ. ಅವ್ರ ಹತ್ರ ಆಲ್ರೆಡಿ 4 ಕಾರ್ಗಳಿದ್ದಾವೆ. ಒಂದು ಇನೋವಾ ಇದೆ, ಟಾರ್ ಇದೆ, ಮತ್ತು ಬೇರೆ ಇನ್ನೊಂದು ಫಾರ್ಚುನರ್ ಎಲ್ಲ ಇದೆ ಅವ್ರ ಹತ್ರ. ಕಾರ್ಗಳು ಇದ್ಕೊಂಡು ರೇಷನ್ ಕಾರ್ಡ್ BPL ಬಡವ್ರು ಕೊಡುವಂಥ BPL ಕಾರ್ಡ್ನ ಮಿಸ್ಯೂಸ್ ಮಾಡ್ಕೊತವ್ರೆ. ಅದರಿಂದ ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದು ತಹಶೀಲ್ದಾರ್ಗೆ. ಅವ್ರು ನೋಟಿಸ್ ಕೊಟ್ಟಿದ್ದಾರೆ, ಇವರು ರಿಪ್ಲೈ ಇನ್ನೂ ಮಾಡಿಲ್ಲ ಅವರು. ಮತ್ತು ಅದಾದಮೇಲೆ SC/ST ಅನುದಾನ ಅಂತ ಕೊಡ್ತಾರೆ BBMPಯಿಂದ ಕೊಡೋದ್ರಲ್ಲಿ ಅದರಲ್ಲಿ 2 ತಗೊಂಡಿದ್ದಾರೆ ಅವರು, ಟಾಟಾ ACಗಳು ಹಣದಲ್ಲಿ SC/ST ಅಂದಲ್ಲಿ ಅನುದಾನ ತಗೊಂಡು ಅದನ್ನು ಹೆಚ್ಚಿನ ಬೆಲೆಗೆ ಮಾರ್ಕೊಂಡಿದ್ದಾರೆ ಅವರು. ಅದೊಂದು ದಾಖಲೆಗಳು ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಅದು ಎನ್ಕ್ವೈರಿ ನಡೀತಾ ಇದೆ. ಇನ್ನು ಮುಂದಿನ ದಿನಗಳು ಇನ್ನೂ ಬೇರೆ ಸ್ಕ್ಯಾಮೆಲ್ಲ ಮಾಡಿದ್ದಾರೆ. ಅದು ಎಲ್ಲ ದಾಖಲೆಗಳು ನಾವು ಬಿಡ್ತೀವಿ ಸರ್. ಸರ್ಟಿಫಿಕೇಟ್ ಚೇಂಜ್ ಮಾಡಿದ್ದಾರೆ ಅವರು. ಅವ್ರ ಮೂಲ ಆಂಧ್ರ ಅವ್ರದ್ದು, ಇಲ್ಲಿ ಬಂದಿರೋದು ಅವ್ರ ಮೂಲ ಯಾವುದಿಲ್ಲ. ನಮ್ಮ ಕರ್ನಾಟಕ ಮೂಲ ಇಲ್ಲೇ. ನಾವು ST ಅಲ್ಲ ಅಂದ್ಬಿಟ್ಟು ನಮ್ಮನ್ನೇ ಹೇಳ್ತಾರೆ. ನಾವೇ ನಾಯಕರಲ್ಲ ಅಂತ ನಮಗೆ ಹೇಳ್ತಾರೆ. ನಾವು ದಾಖಲೆಗಳು ಕಟ್ಟಲು ಇದು ಮಾಡಿದ್ದೀರಿ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಮುಂದಿನ ದಿನಗಳು ನಿಮ್ಮ ಮೀಡಿಯಾ ಮುಂದೆ ಕೊಡ್ತೀನಿ ಸರ್. ನಮ್ಮ ಶ್ರೀನಿವಾಸ್ ಅಂತೇಳಿ, ಬೆಲ್ತೂರು ಕಾಲೋನಿ, ಸಾಮಾಜಿಕ ಕಾರ್ಯಕರ್ತ, ಸಮಾಜ ಸೇವಕರು ನಾವು. ನಮ್ಮ ಮಗ ತಪ್ಪು ಮಾಡೋನಲ್ಲ, ಒಳ್ಳೆ ಹುಡುಗ ಅವನು. ಅಂಥವನ್ನು ಅವನು ಯಾವುದೋ ಆಫೀಸ್ ಮಾಡ್ಕೊಂಡು ಜೀವನ ನಡೀತಾ ಇದ್ನು. ಆ ಜೀವನದಾಗ ಒಬ್ಬ ಲೇಡೀಸನ್ನ ಕೆಲ್ಸಕ್ಕೆ ಮಾಡ್ಕೊಂಡು ಆ ಲೇಡೀಸ್ ದುಡ್ದಿದ್ದೆಲ್ಲ ಇವನ ಹತ್ರ ಹೊಡ್ಕೊಂಡು ಸುಮ್ಮನೆ ಚೆಕ್ ಕೊಟ್ಲು. ಚೆಕ್ನ ಎತ್ಕೊಂಡು ಹೋದ್ರೆ ಬೋನ್ಸ್ ಆಯಿತು. ಅದನ್ನು ನಾವು ಕೋರ್ಟ್ಗೆ ಹಾಕಿದ್ರೆ ಕೋರ್ಟು ನಡೆಸ್ತೈತೆ. ಅದರಿಂದ ಇವನು ಆಫೀಸು ಬಂದ್ ಮಾಡಿದ್ನಲ್ಲ, ಕೊರೋನಾ ಬಂದು. ಆವಾಗ ಅವಳೇನು ಮಾಡಿದ್ಲು, ಅವಳನ್ನ ಮಾಡ್ಕೊಂಡ್ಬಿಟ್ಟು ಅವನ್ನ ಸುಪಾರಿ ಕೊಟ್ಟು ನನ್ನ ಮಗನ ಮೇಲೆ ಕೇಸ್ಗಳಾಕ್ಸೋಲ್ಲ. ಅವಳು ಇವನಿಬ್ರು ಎಲ್ಲಿ ಹೋದ್ರೆ ಅಲ್ಲೆಲ್ಲ ಕೇಸ್ಗಳಾಕ್ಸೋದು, ಸುಮ್ಮನೆ ಕೇಸ್ಗಳಾಕ್ಸೋದು. ಯಾರು ನಮ್ಮ ಕಾಲೋನಿನಾಗ, ನಮ್ಮ ಊರಾಗ ಯಾರನ್ನೇ ಕೇಳಿ, ಶ್ರೀನಿವಾಸ ಹುಡುಗ ಎಂಥವನಂತ, ಅವನು ಅಂಥವನಲ್ಲ. ಯಾರನ್ನ ಕೇಳ್ರಿ, ಒಳ್ಳೆ ಹುಡುಗ ಅಂತಾರೆ. ಇವನು ಯಾವನ ರೌಡಿ ಅಂತ, ನನಗೂ ಗೊತ್ತಿಲ್ಲ ರೌಡಿ ಅನ್ನೋದು. ರೌಡಿ ಚೀಟ ಅಲ್ಲಿಗೆ ಬರ್ತಾರೆ, ಇಲ್ಲಿ ಬರ್ತಾರೋ ಅಂತ ದಿಗ್ಲಿಕ್ಸೋದು. ಮನೆಯಿಂದ ಆಚೆ ಹೋಗ್ದಿರ ಮಾಡಿಬಿಟ್ರು. ರೌಡಿಗಳನ್ನ ಬಿಡೋದು, ಏನು ಕಾಲು ಮುರಿ ಕೈ ಮುರಿ ಅಂತ ಹೇಳೋದು. 10 ಲಕ್ಷ ಕೊಟ್ಟಿನಿ, ಅಷ್ಟು ಕೊಟ್ಟಿನಿ ಇಷ್ಟು ಕೊಟ್ಟಿನಿ ಅಂತ ಹುಡುಗರು ಸುಪಾರಿ ಕೊಟ್ಟು ಬಿಡೋದು. ಮನೆ ಕೆಲಸ ಮಾಡಿ ನನ್ನ ಮಗನ ಸಾಕ್ತಾ ಇರೋದು. ಇವಾಗ ಆ ಪರಿಚಿತ ಅವ್ನು ತಂದಿಕ್ಕ ಅವ್ನು ನಮ್ಮ ಮಗು 4-5 ಕೇಸ್ಗಳು ಆ ಹೆಂಗಸನ್ನ ಇಟ್ಕೊಂಡು ಆ ಥರ ಮಾಡಿದ್ರೆ ಒಂದು ಗಣಸು ತಡ್ಕೊಳಕ್ಕಾಗುತ್ತೆ? ನಾವೇನು ತಪ್ಪು ಮಾಡಿ ಅದನ್ನು ತಪ್ಪು ಪ್ರೂಫ್ ಮಾಡಬೇಕಲ್ಲ. ಪ್ರೂಫ್ ನೋಡು, ಕಾಲ್ಗೋಡಿ ಪೊಲೀಸವ್ರಿಗೆಲ್ಲ ಕೊಟ್ಟರೆ ಅವ್ರಿಗೆ ಕೋಟಿ ದಂಡಗಳು ನಮಸ್ಕಾರ ಕೊಡ್ತೀವಿ. ಅವರು ಇವತ್ತು ಕಾಡುಗೋಡಿ ಪೊಲೀಸವರು ಅವ್ರನ್ನ ಬಂದ್ ಮಾಡೋರು, ಅರೆಸ್ಟ್ ಮಾಡೋರು. ಆ ಥರ ನಮಗಾಗ ಪರಿಸ್ಥಿತಿ ಇನ್ನೊಬ್ರಿಗೆ ಆಗಬಾರ್ದು. ಅವನು ಜೈಲು ಶಿಕ್ಷೆ ಆಗಲೇಬೇಕು, ಮಾಡಲೇಬೇಕು. ನಮ್ಮ ತಪ್ಪಿದ್ರೆ ನಮಗೂ ಮಾಡಲಿ, ನಾವು ಬೇಡನಲ್ಲ. ನಾವು ಆ ಥರ ಏನನ್ನ ನಾವು ಮಾಡಿದರೆ ಅವನು ನೋಡಿ ನನ್ನ ಮಗನ ಇದೆಲ್ಲ ತಗೊಂಡು ಬಂದಾನ. ಇದಕ್ಕೋಗಿ ಆಸ್ಪತ್ರೆಗೆ ಹೋಗಿ ರಿಪೋರ್ಟೆಲ್ಲ ತಂದು ಕೊಟ್ಟಿದ್ದಾರೆ. ಕಾಡುಗೋಡಿ ಪೊಲೀಸವ್ರಿಗೆ ಧನ್ಯವಾಗಲು ಹೇಳ್ತೀನಿ ಸರ್. ಅವರು ಈ ಕಾಲಕ್ಕೂ ಅವನು ಬಂದ್ ಮಾಡೋರ ಸಾವತ್ರಮ್ಮ ಆ ದಂಡಿವಾಣಿಗಳು ಹೇಳ್ತೀನಿ. ಕಾಡುಗೋಡಿ ಪೊಲೀಸವ್ರಿಗೂ ಅವನ್ನ ಮಾತ್ರ ಬಿಡಬಾರ್ದು. ಯಾಕಂದರೆ ಇದೇ ಥರ ಇನ್ನೂ ಎಷ್ಟು ಜನಕ್ಕೆ ಮಾಡ್ತಾನೋ ಗೊತ್ತಿಲ್ಲ. ಬರೇ ಭಯ ಆಗ್ಬಿಡ್ತು ನಮ್ಗೆ. ಆ ಥರ ಬಾಡಿ ಕೊಟ್ಬಿಟ್ಟಾನ ನಮ್ಗೆ ಸರ್.